ಸಮಸ್ತ ಕರುನಾಡಿನ ಓದುಗರಿಗೆ ನಮಸ್ತೆ. ರೈಲ್ವೆ ಇಲಾಖೆಯಲ್ಲಿ ವೆಸ್ಟ್ ಸೆಂಟ್ರಲ್ ರೈಲ್ವೆ ಇದೆಯಲ್ಲ, ಇಲ್ಲಿ ಹುದ್ದೆಗಳ ಒಂದು ಭರ್ತಿನ ಆರಂಭ ಆಗಿರುವಂಥದ್ದು. ಅದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೊಳ್ಳೋಣ. ಇನ್ನು ಯಾರು ನಮ್ಮ ಆಲಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಂದ್ರೆ ನಮ್ಮ ಚಾನಲ್ ಮುಖಾಂತರ ನಿಮ್ಗೆ ಸಾಕಷ್ಟು ಮಾಹಿತಿ ನಾವು ತಿಳಿಸ್ಕೊಡ್ತಿರ್ತೀವಿ. ಎಕ್ಸಾಮ್ ರಿಲೇಟೆಡ್ ಆಗಿರ್ಬೋದು, ಜಾಬ್ ರಿಲೇಟೆಡ್ ಆಗಿರ್ಬೋದು, ಮತ್ತು ಗೌರ್ಮೆಂಟ್ ಯೋಜನೆಗಳ ಬಗ್ಗೆ ನಿಮಗೆ ಮಾಹಿತಿ ನಾವು ತಿಳಿಸ್ಕೊಡ್ತಿರ್ತೀವಿ. ಆಸಕ್ತಿ ಹೊಂದಿರುವಂಥ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಬೇಕು ಮತ್ತು ಇದು ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳಿ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಡಿ ಅದು ನಿಮ್ಮ ಇಷ್ಟ. ಬಟ್ ನೀವು ವಿಡಿಯೋನ ಕೊನೆ ತನಕ ನೋಡ್ಕೊಳ್ಳಿ. ಇದರ ಸಂಪೂರ್ಣ ಮಾಹಿತಿನ ತಿಳ್ಕೊಂಡು ಅಪ್ಲಿಕೇಶನ್ ಸಲ್ಲಿಸಿದ್ದೆ ಆದಲ್ಲಿ ನಿಮ್ಗೆ ತುಂಬ ಉಪಯುಕ್ತ ಆಗಿರುತ್ತೆ. ಅದ್ರ ವಿದ್ಯಾರ್ಹತೆ ಏನು, ಹುದ್ದೆಗಳ ಸಂಖ್ಯೆ ಎಷ್ಟಿದ್ದಾವೆ, ಯಾವ್ಯಾವ್ದಾರು ಪ್ರೊಸೆಸಿಂಗ್ ಇದೆ, ಮತ್ತು ಏಜ್ ಕನ್ಸೆಷನ್ ಎಷ್ಟು, ಪೇಮೆಂಟ್ ಎಷ್ಟು, ಎಲ್ಲವೂ ಮಾಹಿತಿನ ಇವಾಗ ನೋಡ್ತಾ ಹೋಗೋಣ. ಇದು ಇಲಾಖೆ ಹೆಸರು ಅಂದರೆ ವೆಸ್ಟ್ ಸೆಂಟ್ರಲ್ ರೈಲ್ವೆ ಇಲಾಖೆ ನೇಮಕ ಮಾಡ್ಕೊತಾ ಇರುವಂಥದ್ದು. ಹುದ್ದೆಗಳ ಹೆಸರು ಅಪ್ರೆಂಟಿಸ್ಶಿಪ್ ಅಂತ ನೋಡ್ಬೋದು. ಒಟ್ಟು ಹುದ್ದೆಗಳು ಎಷ್ಟಿದಾವಪ್ಪ ಅಂದರೆ 3015 ಹುದ್ದೆಗಳಿದ್ದಾವೆ. ಅರ್ಜಿ ಸಲ್ಲಿಸುವ ಬಗ್ಗೆ ಅಂದರೆ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸ್ಬೋದು. ಎಲ್ಲ ನೆಟ್ ಸೆಂಟರ್ಗಳು ಅರ್ಜಿನ ಸಲ್ಲಿಸ್ಬೋದು. ಅಪ್ರೆಂಟಿಸ್ಶಿಪ್ ಅಂದರೆ ಏನಂದರೆ, ನೀವು ಅಪ್ರೆಂಟಿಸ್ಶಿಪ್ಪನ್ನು ನೀವು ವರ್ಕ್ ಮಾಡಿದ್ದೆ ಆದಲ್ಲಿ, ನೀವು ಇಲ್ಲಿ ಹೋಗಿದ್ದೆ ಆದಲ್ಲಿ ನಿಮಗೆ ತುಂಬ ಉಪಯುಕ್ತ ಆಗುತ್ತದೆ. ಏನಾಗುತ್ತಪ್ಪ ಅಂದರೆ, ಇಂದಲ್ಲಿ ನಾಳೆ ಸೆಂಟ್ರಲ್ ಗೌರ್ಮೆಂಟ್ ಜಾಬನ್ನು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕನ್ಫರ್ಮ್ ಮಾಡಿದಾಗ ನೀವು ಅಪ್ಲಿಕೇಶನ್ ಸಲ್ಲಿಸಿದ್ದೆ ಆದಲ್ಲಿ ಫಸ್ಟ್ ನಿಮಗೆ ಅಲ್ಲಿ ಒಂದು ಆದ್ಯತೆನ ಕೊಡ್ತಾರೆ. ಇಲ್ಲಿ ಸಲ್ಲಿಸಬೇಕು ಅಂದರೆ ರೈಲ್ವೆ ಇಲಾಖೆಯಲ್ಲಿ ಹುದ್ದೆಯನ್ನು ಪಡ್ಕೋಬೇಕು. ಇದಕ್ಕೆ ವಿದ್ಯಾರ್ಹತೆ ಏನು ಅಂತ ನೀವು ಫಸ್ಟ್ ನೋಡೋದಾದರೆ, ಇಲ್ಲಿ ಅಭ್ಯರ್ಥಿಗಳು ಮಾನ್ಯತೆ ಪಡೆದಿರುವಂಥ ಒಂದು ವಿದ್ಯಾಸಂಸ್ಥೆ ಇರ್ತದೆ. ಅಲ್ಲಿ 10ನೇ ತರಗತಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಮತ್ತು 50% ಅಂಕಗಳನ್ನು ಉತ್ತೀರ್ಣರಾಗಿರಬೇಕು ಅಂತ. ಒಟ್ಟು 6 ಸಬ್ಜೆಕ್ಟ್ ಇರ್ತಾವಲ್ಲ, 6 ಸಬ್ಜೆಕ್ಟಲ್ಲಿ ಎಲ್ಲ ಸಬ್ಜೆಕ್ಟ್ಗಳಲ್ಲೂ 50 ಮೇಲ್ಗಡೆ ನಿಮಗೆ ಮಾರ್ಕ್ಸನ್ನು ನೀವು ಗಳಿಸಿರಬೇಕು. ಅದಕ್ಕಿಂತ ಕಡಿಮೆ ಗಳಿಸಿದ್ರೆ ಬರೋದಿಲ್ಲ. ಇಲ್ಲಿ ವಯೋಮಿತಿ ಅಂತ ನೀವು ನೋಡೋದಾದರೆ, ಅಂದರೆ ನೀವು ಅಪ್ಲಿಕೇಶನ್ ಸಲ್ಲಿಸೋರು ವಯೋಮಿತಿ ಅಂದರೆ 15 ವರ್ಷ, ಕನಿಷ್ಠ 15 ವರ್ಷ ಕಂಪ್ಲೀಟ್ ಆದರೆ SLC ಮುಗಿದ ಮೇಲೆ ಇರುತ್ತಲ್ಲ. ಆದ ಕಾರಣಕ್ಕೋಸ್ಕರ 14ಕ್ಕೆ 16, 15 ಅಲ್ಲಿ 15ನ್ನು ಮುಗಿಸಿದ್ರೆ ಅಪ್ಲಿಕೇಶನ್ ಸಲ್ಲಿಸೋಕ್ಕೆ ನೀವು ಅರ್ಹರಾಗಿರ್ತೀರ. ಗರಿಷ್ಠ 24 ಮೀರಿರಬಾರ್ದು ಅಂತಿದೆ. SLC ಮುಗಿದ ತಕ್ಷಣ ನೀವು 15, 16 ಈ ಥರ ಮಾಡ್ಕೊಂಡಿರ್ಬೇಕು ಅಂತಿರ್ತಕ್ಕಂಥದ್ದು. 15 ಮೇಲ್ಪಟ್ಟಂಥ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸೋಕ್ಕೆ ಅರ್ಹರಾಗಿರ್ತಾರೆ. ಸಡಿಲಿಕೆ ಅಂತ ಕೊಟ್ಟಿರುವಂಥದ್ದು SC/ST ಅಭ್ಯರ್ಥಿಗಳು 5 ವರ್ಷ ಅಂತದ್ದು. 24ನ 5 ಪ್ಲಸ್ ಮಾಡ್ಕೊಂಬಿಡಿ, ಎಷ್ಟಾಗುತ್ತಪ್ಪ ಅಂತ ನೋಡೋದಾದರೆ ಅಲ್ಲಿ 29 ಆಗುತ್ತೆ. OBC ಅಭ್ಯರ್ಥಿಗಳು 3 ವರ್ಷ ಅಂತಿದೆ. PWD ಅಭ್ಯರ್ಥಿಗಳಿಗೆ 10 ವರ್ಷ ಅಂತ ಇರ್ತಕ್ಕಂಥದ್ದು. ಅರ್ಜಿ ಸಲ್ಲಿಸುವ ಶುಲ್ಕ SC/ST ಮತ್ತು ಮಹಿಳಾ PWD ಅಭ್ಯರ್ಥಿಗಳಿಗೆ ಬರೀ 36 ರೂಪಾಯಿ ಅರ್ಜಿನ ಸಲ್ಲಿಸೋಕ್ಕೆ DD ಆಗಿರ್ತದೆ. ಉಳಿದಂಥ ಅಭ್ಯರ್ಥಿಗಳು 136 ರೂಪಾಯಿ DD ಇರ್ತದೆ. ಅಭ್ಯರ್ಥಿಗಳು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಒಟ್ಟು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸ್ತಿರಲ್ಲ. ಅಲ್ಲೇ ನೀವು ಪೇ ಮಾಡೋಕ್ಕೆ ಬರುತ್ತೆ. ಆಯ್ಕೆ ಮಾಡ್ಕೊಳ್ಳೋ ವಿಧಾನ ಯಾವ ಥರ ನಿಮಗೆ ಆಯ್ಕೆ ಮಾಡ್ಕೊತಾರಪ್ಪ ಅಂತ ನೋಡೋದಾದರೆ, ಅಭ್ಯರ್ಥಿಗಳು ವಿದ್ಯಾರ್ಹತೆ ಪಡೆದಿರೋ ಅಂದರೆ ನೀವೇನು ಮಾರ್ಕ್ಸನ್ನು ಪಡೆದಿರ್ತೀರಲ್ಲ, ಅದರ ಮೆರಿಟ್ ಆಧಾರದ ಮೇಲೆ ಒಂದು ಲಿಸ್ಟನ್ನು ರೆಡಿ ಮಾಡಿ ನಿಮಗೆ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಅಲ್ಲಿ ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರ್, ಇಮೇಲ್ ನಂಬರ್ಗೆ ಮೆಸೇಜ್ ಬರುತ್ತೆ. ನೀವು ಸೆಲೆಕ್ಟ್ ಆಗಿದ್ದೀರಿ ಅಂತ ತಿಳ್ಕೊಂಡು ಇಲ್ಲಿ ಅರ್ಜಿನ ಸಲ್ಲಿಸ್ಕೋಬೋದು. ಇಲ್ಲಿ ದಿನಾಂಕಗಳು ನೋಡೋದಾದರೆ, ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಅದು 15 ಡಿಸೆಂಬರ್ 2023 ಸ್ಟಾರ್ಟ್ ಆಗಿದೆ. ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ 14 ಜನವರಿ 2024. ಒಟ್ಟು ನಿಮ್ಗೆ ಕೊಟ್ಟಿರುವಂಥ ಕಾಲಾವಕಾಶಗಳ ಸಂಖ್ಯೆ 30 ದಿನಗಳು ಕೊಟ್ಟಿದ್ದಾರೆ. ಇನ್ನು ನಿಮಗೆ ತುಂಬ ಕಾಲಾವಕಾಶ ಇದೆ. ಆಸಕ್ತಿ ಹೊಂದಿರುವಂಥ ಅಭ್ಯರ್ಥಿಗಳು ತಪ್ಪದೆ ಅರ್ಜಿನ ಸಲ್ಲಿಸಿ ಇದರ ಸದುಪಯೋಗ ಪಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.